ಕರಾವಳಿ ಬೆಟ್ಟಗಳು ಆರಂಭವಾಗಿವೆ. ಈಗಾಗಲೇ ಉದಯಪುರದ ದಕ್ಷಿಣ ಭಾಗದಿಂದ ಆರಂಭವಾಗಿವೆ. ಆ ಅರಾವಳಿ ಬೆಟ್ಟದ ತವರ ಮನೆ ಮೌಂಟ್ ಅಬುವಿಗೆ ನಮ್ಮ ಪಯಣ. ನಾ ಈ ಸತ ಎಲ್ಲಿದ್ದೀನಪ್ಪ ಅಂತಂದ್ರೆ ಮೌಂಟ್ ಶಿಖರ ಹತ್ತೋದಕ್ಕಿಂತ ಮುಂಚಿತವಾಗಿ ಮೌಂಟ್ ರೋಡ್ ಅಂತ ಬರ್ತದೆ, ಅಲ್ಲಿದ್ದೀನಿ ನಾನು. ಈಗ ಮೌಂಟ್ ಅಬು ಹೋಗ್ಬೇಕಾದ್ರೆ 30 ಕಿಲೋಮೀಟ್ರ್ ದೂರ ಇದು ಶಿಖರ ಏನಂದ್ರೆ ಅದ್ರ ರೌಂಡ್ ಹೊಡೆದು ಬರ್ತದೆ. ಮೌಂಟ್ ಅಬು ಇಲ್ಲಿ ನಿಂತ ಆ ಗುಡ್ಡ ಸುತ್ತರಿಬೇಕಾದ್ರೆ, ಯಾಕಂದ್ರೆ ಗುರು ಶಿಖರ ಅತ್ಯಂತ ಎತ್ತರವಾದ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾದಂಥ ಒಂದು ಶಿಖರ. ಬಟ್ ಈಗ ನಾವು ಇಲ್ಲಿ ಮೌಂಟ್ ಅಬು ರೋಡಿಗೆ ಇದ್ದೀವಿ. ನಾವು ಈಗ ಬಂದಿರ್ತಕ್ಕಂಥದ್ದು ಉದಯಪುರ, ಇಲ್ಲಿ ಮೌಂಟ್ ಅಬುದಾಗ ಇಳ್ಕೊಂಡಿವಿ. ಈಗಿನ ನಾವು ಮೇಲೆ ಹತ್ತಬೇಕು. ನಿಮಗೆಲ್ಲ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ನೀಡ್ತೇನೆ. ಅಲ್ಲಿ ತನಕ ನೀವು ಇದೇ ರೀತಿ ವೀಕ್ಷಣೆ ಮಾಡ್ತೀರಿ ಅಂತ ಹೇಳ್ತಾ ನಮಸ್ಕಾರ. ಹೃದಯ ಅವಳ ನೋಡಿದ ಕ್ಷಣ ನನ್ನ ಕೂಗುವೆಯ, ಹೃದಯ ನನಗೂ ಅವಳಿಗೂ ಮದುವೆ ಮಾಡುವೆಯ, ಕಲ್ಪನೆಯ ಸುಂದರಿಯ ಅಂದ ಚಂದ ಅವಳ ನೋಡಿದ ಕ್ಷಣ ನನ್ನ ಕೂಗುವೆಯ, ಹೃದಯ ನನಗೂ ಅವಳಿಗೂ ಮದುವೆ ಮಾಡುವೆಯ, ಕಲ್ಪನೆಯ ಸುಂದರಿಯ ಅಂದ ಚಂದ. ಹೆಂಗಿದೆ ಗುರು ಗೊತ್ತಾ ಮೌಂಟ್ ಅಬು ನೋಡೋದಕ್ಕೆ? ಅಯ್ಯೋ ಗುರುವೇ, ಮೌಂಟ್ ಅಬು ಭಾಳ ಅದ್ಭುತವಾಗಿದೆ. ಗುಡ್ಡಗಳು, ಏನು ಪರ್ವತ, ಅದ್ಭುತ ನೋಡೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಬೋಟಿಂಗ್ ಕೂಡ ಇದೆ. ಇಲ್ಲಿಂದ 15 ಕಿಲೋಮೀಟ್ರ್ ವರೆಗೂ ಗುರು ಶಿಖರ ಅರಾವಳಿ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಒಂದು ಪಾಯಿಂಟ್. ಅದ್ಭುತ ಪ್ರಪಂಚ. ಭಾರತದಲ್ಲಿಯೂ ಕೂಡ ಮರುಭೂಮಿ ಅನ್ನೋ ಒಂದು ರಾಜ್ಯ ಹೆಸರು ಪಡ್ಕೊಂಡ್ರೂ ಕೂಡ ಇಂಥ ಒಂದು ರಾಜ್ಯದಲ್ಲಿ ಈ ಥರದ ಒಂದು ಪ್ರವಾಸಿ ತಾಣ ಇದೆ ಅಂತಂದರೆ ಅದು ನಿಜವಾಗ್ಲೂ ನಂಬಲಾಗ ಅದ್ಭುತ. ಬೆಳದಿಂಗಳೇ 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 ನಿನ್ನೊಡಲಲ್ಲಿ ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ, ಕಿರಣವಾಗಿ ಇವಳ ಮೈಯ ಬೆಳಗುವೆ, ತಂಗಾಳಿಯೇ 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 ನಿನ್ನ ಬೆಳದಿಂಗಳೇ 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 ನಿನ್ನೊಡಲಲ್ಲಿ ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ. ಮಕ್ಕಳ ಆಡ್ತಕ್ಕಂಥ ಆಟಿಕೆ ಸಾಮಾನುಗಳು, ವೆರೈಟಿ ವಿಭಿನ್ನವಾಗಿರ್ತಕ್ಕಂಥ ಮಕ್ಕಳ ಆಟಿಕೆ ಚಟುವಟಿಕೆಗೆ ಕೇಂದ್ರ ಇದು. ಮಕ್ಕಳನ್ನು ಕರ್ಕೊಂಬಂದರೆ ಇಲ್ಲಿ ತುಂಬ ಖುಷಿ ಪಡ್ತಾರೆ. ಮಕ್ಕಳನ್ನು ಕರ್ಕೊಂಬಂದರೆ ಇಲ್ಲಿ ತುಂಬ ಖುಷಿ ಪಡ್ತಾರೆ.